ಅದು ನೆಗೆಟಿವ್. ಯಾಕೆ ಅಣ್ಣ ನಿಮ್ಗೆ ಎಲ್ಲೂ ಬೆಲೆ ಇಲ್ಲ ಬಿಡಿ. ಇವೆಲ್ಲ ಹೇಳೋ ಉದ್ದೇಶ ಏನು? ಕತೆ ಹೇಳಿದ್ರೆ ಡಾಕ್ಟರ್ ನಾನು ಯಾವುದು ನನ್ನ ಒಪಿನಿಯನ್ ಮಿಕ್ಸ್ ಮಾಡಿ ಹೇಳಿಲ್ಲ ಸರ್. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಚೈತ್ರ ಮೇಲೆ ನಂಬಿಕೆ ಇಡಬೇಕೋ ಬೇಡವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದು ಕಡೆ ಶಿಶಿರ್ ಚೈತ್ರ ಮೇಲೆ ನಂಬಿಕೆ ಇಟ್ಟು ತಾವು ನಾಮಿನೇಟ್ ಆಗಿ ಚೈತ್ರನ ಸೇವ್ ಮಾಡಿದ್ದಕ್ಕಾಗಿ ಅವ್ರಿಗೆ ಎಂತಹ ಪರಿಸ್ಥಿತಿ ಬಂತು ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ. ಮತ್ತೊಂದ್ ಕಡೆ ಚೈತ್ರ ಜ್ಞಾನ ತಪ್ಪಿ ವಾಶ್ರೂಮ್ ನಲ್ಲಿ ಬಿದ್ದಿರುವ ಕಾರಣಕ್ಕಾಗಿ ಆಕೆಯನ್ನ ಸೇವ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಆಕೆಯನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ. ಆದ್ರೆ ಇಲ್ಲಿ ಬಿಗ್ ಬಾಸ್ಗೂ ಕೂಡ ದ್ರೋಹ ಆಯ್ತು. ಹೇಗೆ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದಷ್ಟೇ ಅಲ್ಲದೆ ಹೊರಗಡೆ ಬಿಗ್ ಬಾಸ್ ಮನೆಯ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನ ಹೊತ್ತು ತಂದಿದ್ದಾರೆ. ಹಾಗಾದ್ರೆ ಚೈತ್ರ ಏನ್ ಮಾಡಿದ್ರು ನೋಡೋಣ. ಚೈತ್ರ ಮಾಡೋ ಎಡವಟ್ಟು ಎರಡ ಗೊತ್ತಾಗ್ತಾ ಇಲ್ಲ. ಇವರು ನೋಡಲು ತಿಳಿದವರಂತೆ ಕಾಣಿಸ್ತಾ ಇದ್ರು, ಆದ್ರೆ ಇವರು ಮಾಡೋ ಕೆಲಸದಿಂದ ಇವರಿಗೆ ಶಿಕ್ಷೆ ಆಗೋದಲ್ಲದೆ ಬೇರೆಯವರನ್ನು ಕೂಡ ಶಿಕ್ಷೆಗೆ ತಳ್ತಾರೆ. ನಿನ್ನೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಗ್ಯಾರಂಟಿ ಇವರಿಗೆ ಧನ್ರಾಜ್ ಬದಲಿಗೆ ಇವ್ರಿಗೇನೆ ಕಳಪೆ ಸಿಗ್ತಾ ಇತ್ತು. ಆದ್ರೆ ಏನ್ ಮಾಡ್ತೀರಾ ನೋಡಿ, ಜ್ಞಾನ ತಪ್ಪಿ ವಾಶ್ರೂಮ್ ನಲ್ಲಿ ಬಿದ್ದ ಕಾರಣಕ್ಕಾಗಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಹಾಸ್ಪಿಟ್ಲದಿಂದ ಬಂದ ಮೇಲೆ ಆದ್ರೂ ಇವ್ರೇನಾದ್ರೂ ಸುಮ್ಮನೆ ಇದ್ರ, ಬುದ್ಧಿ ಕಲ್ತ್ಕೊಂಡ್ರ? ಇಲ್ಲ, ಇವರು ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಯ ಬಗ್ಗೆ ಹೊರಗಡೆ ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಲೆ ಹಾಕಿ ಸ್ಪರ್ಧಿಗಳಿಗೆ ಪಿಸು ಮಾತಿನಲ್ಲಿ ಯಾರು ವಿನ್ ಆಗ್ಬಹುದು, ಯಾರ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಗರಂ ಆಗಿ ಚೈತ್ರ ಪಿಸು ಮಾತಿನಲ್ಲಿ ಮಾತನಾಡುವಂತಿಲ್ಲ ಅಂತ ಹೇಳಿ ಸರಿಯಾಗಿ ವಾರ್ನ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ಲು ಚೈತ್ರ? ಯಾರು ಟಾಪ್ ಒನ್ ಅಂತೆ, ಯಾರ ಬಗ್ಗೆ ನೆಗೆಟಿವ್ ಇದೆ, ಸದ್ಯಕ್ಕೆ ತಮ್ಮ ಸ್ಥಿತಿ ಹೇಗಿದೆ ಬಿಗ್ ಬಾಸ್ ಮನೆಯಲ್ಲಿ, ಇದೆಲ್ಲದರ ಬಗ್ಗೆ ಚೈತ್ರ ಮಂಜಣ್ಣ ಮತ್ತು ಧನ್ರಾಜ್ ಬಳಿ ಹೇಳ್ಕೊಂಡಿದ್ದಾಳೆ. ಹಾಗಾದ್ರೆ ಏನೇನೆಲ್ಲ ಹೇಳ್ಕೊಂಡ್ಲು ಬನ್ನಿ ನೋಡೋಣ. ನಿನ್ನೆ ಜ್ಞಾನ ತಪ್ಪಿ ಬಿದ್ದಿರುವ ಕಾರಣಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗಿದ್ರು. ಒಂದಷ್ಟು ಜನ ಚಿಂತೆಯಲ್ಲೂ ಕೂಡ ಇದ್ರು. ಏನಾಯ್ತು ಚೈತ್ರ ಅವರಿಗೆ, ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಷಯವನ್ನ ತಿಳಿದುಕೊಳ್ಳುವಂತ ಒಂದು ಕುತೂಹಲದಲ್ಲಿದ್ರು. ಆದ್ರೆ ಏನ್ ಮಾಡ್ತೀರಾ, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಔಟ್ ಆಗಿರುವಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಇರೋದು ಗೊತ್ತಾಯ್ತು. ಆದ್ರೆ ಏನ್ ಮಾಡ್ತೀರಾ ನೋಡಿ, ಅವ್ರು ಮಾಡ್ಕೊಂಡಿರುವಂತ ಎಡವಟ್ಟು ಏನಾಗಿದೆ ನೋಡಿ. ಇಲ್ಲಿ ಕಳೆದ 3 ದಿನದಿಂದ ವೆದರ್ ಕಂಪ್ಲೀಟ್ ಚೇಂಜ್ ಇದೆ ಅಂತ ಹೇಳಿ ಅವರ ಮಾತನ್ನ ಶುರು ಮಾಡ್ತಾರೆ. ಮಂಜಣ್ಣ ಮತ್ತೆ ಧನ್ರಾಜ್ ಮತ್ತೆ ಒಂದಷ್ಟು ಸ್ಪರ್ಧಿಗಳು ಅಲ್ಲಿ ವಾಕ್ ಮಾಡ್ತಾ ಇದ್ರು, ಮತ್ತೆ ಅವರು ಜಿಮ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಾತುಗಳನ್ನ ಶುರು ಮಾಡಿರುವಂತ ಚೈತ್ರ ಬಿಗ್ ಬಾಸ್ ಮನೆಯ ವಾತಾವರಣ ಹೇಗಿದೆ ಅಂತ ಹೇಳಿ ಮಂಜಣ್ಣ ಕೆದಕ್ತಾರೆ. ಆ ಸಂದರ್ಭದಲ್ಲಿ ಅದೆಲ್ಲ ಹೇಳಂಗಿಲ್ಲಂತೆ ಅಂತ ಹೇಳಿ ಚೈತ್ರ ಹೇಳ್ತಾಳೆ. ಹಾಗಾದ್ರೆ ರಕ್ಕೆ ಏನ್ ಜಾಸ್ತಿ ಅಗಲ ಆಗಿದೆಯಾ ಅಥವಾ ರಕ್ಕೆ ಏನು ಮುಚ್ಕೊಂಡ್ ಬಿಟ್ಟಿದೀಯಾ ಅಂತ ಹೇಳಿ ಮಂಜಣ್ಣ ಮತ್ತೆ ಕೆದಕ್ತಾರೆ. ಆಗ ರಕ್ಕೆ ಎಲ್ಲ ಮುರ್ದೇ ಹೋಗ್ಬಿಟ್ಟಿದೆ ಅಂತ ಹೇಳಿ ಚೈತ್ರ ಹೇಳ್ತಾಳೆ. ಇಲ್ಲಿ ಮಂಜಣ್ಣ ರಕ್ಕೆ ಎನ್ನೋ ಮೂಲಕ TRP ಬಗ್ಗೆ ಕೇಳಿದ್ರ ಅಥವಾ ತಮ್ಮ ಬಗ್ಗೆ ಹೊರಗಡೆ ಜನರ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ಕೇಳಿದ್ರ? ಅಂದ್ರೆ ರಕ್ಕೆ ಏನು ಜಾಸ್ತಿ ಆಗಿದೆಯಾ, ಅಗಲ ಆಗಿದೆಯಾ ಅಂತ ಅಂದ್ರೆ ಏನ್ TRP ಏನ್ ಜಾಸ್ತಿ ಆಗಿದೆಯಾ, ಹಾಗೆ ನಾವು ಕೂಡ ಹೈಲೈಟ್ ಆಗ್ತಾ ಇದ್ದೀವಾ, ನಮ್ಮ ಬಗ್ಗೆ ಒಪಿನಿಯನ್ ಏನಿದೆ ಅನ್ನೋದನ್ನ ಇವರು ರಕ್ಕೆಗೆ ಹೋಲಿಸಿ ರಕ್ಕೆ ಏನು ಅಗಲ ಆಗಿದೆಯಾ ಮತ್ತೆ ಜಾಸ್ತಿ ಆಗಿದೆಯಾ ಅನ್ನೋ ಮೂಲಕ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಚೈತ್ರ ಕುಂದಾಪುರ್ ರಕ್ಕೆ ಎಲ್ಲ ಮುರಿದುಕೊಂಡೇ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದರ ಅರ್ಥ ತಮ್ಮ ಬಗ್ಗೆ ಅಭಿಪ್ರಾಯಗಳು ಕಡಿಮೆ ಇದೆ ಮತ್ತೆ ಫೀಡ್ಬ್ಯಾಕ್ ಕಡಿಮೆ ಇದೆ ಅನ್ನೋದನ್ನ ಹೇಳಿದ್ರ ಅಥವಾ TRP ಕಡಿಮೆ ಇದೆ ಅನ್ನೋದನ್ನ ಹೇಳಿದ್ರ ಗೊತ್ತಾಗ್ಲಿಲ್ಲ. ಆಗ ಸ್ಥಳದಲ್ಲೇ ಇದ್ದಂತ ಭವ್ಯ ಅದನ್ನ ನೋಡಿ ಅವರು ನಗುನಗುತ್ತಾ ಬಂದು ಮಂಜಣ್ಣನಿಗೆ ತಲೆ ಮೇಲೆ ಹೊಡಿತಾರೆ. ಈ ಬರೀ ನೀನ್ ಇಂಥದ್ದೇ ಅಂತ ಹೇಳಿ ನಗ್ನಗ್ತಾ ತೆಗೆದುಕೊಳ್ತಾರೆ. ಆದ್ರೆ ಅವರು ಕ್ಯಾಪ್ಟನ್ ಆಗಿರುವಂತ ಕಾರಣಕ್ಕಾಗಿ ಅವ್ರಿಗೊಂದು ಅಧಿಕಾರ ಅಂತ ಇರುತ್ತೆ. ಈ ರೀತಿಯಾಗಿ ಅವರು ವಿಷಯಗಳನ್ನ ಲೀಕ್ ಮಾಡೋ ಸಂದರ್ಭದಲ್ಲಿ ಅದನ್ನ ಸ್ಟಾಪ್ ಮಾಡಬಹುದಾಗಿತ್ತು ಭವ್ಯ, ಆದ್ರೆ ಅದನ್ನ ಅವರು ಸ್ಟಾಪ್ ಮಾಡ್ಲಿಲ್ಲ. ಬಟ್ ನೆಕ್ಸ್ಟ್ ಚೈತ್ರ ಮಾತಾಡುವಂತ ಸಂದರ್ಭದಲ್ಲಿ ಭವ್ಯ ಅಲ್ಲಿರ್ಲಿಲ್ಲ. ಭವ್ಯ ಹೋದಾದ್ಮೇಲೆ ಮತ್ತೆ ಇವರು ಮಾತನ್ನ ಕಂಟಿನ್ಯೂ ಮಾಡಿದ್ರು ಅಂತ ಅನ್ಸುತ್ತೆ. ಏನ್ ಹೇಳಿದ್ರು ಅಂತ ಅಂದ್ರೆ, ಮೊದ್ಲು ರೆಕ್ಕೆ ಚೆನ್ನಾಗಿತ್ತು, ಈಗ ರೆಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಮತ್ತೆ ಮಂಜಣ್ಣ ಮತ್ತೆ ಕೆದಕ್ತಾರೆ. ಮೊದ್ಲು ಎರಡೂ ರೆಕ್ಕೆ ಚೆನ್ನಾಗಿತ್ತಾ ಅಂತ ಕೇಳ್ತಾರೆ. ರೆಕ್ಕೆ ಮುರ್ದೇ ಹೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ನಂತರ ಯಾರ್ಯಾರ ಬಗ್ಗೆ ಏನೇನ್ ಒಪಿನಿಯನ್ ಇದೆ ಅನ್ನೋದ್ರ ಬಗ್ಗೆ ಶುರು ಮಾಡ್ತಾಳೆ ಚೈತ್ರ. ಆಗ ಅಲ್ಲಿ ಎದುರಿಗೆ ಧರ್ಮ, ವಿಕ್ರಮ್, ಭವ್ಯ ಅಥವಾ ಅನುಷಾ ಅಂತ ಅನ್ಸುತ್ತೆ, ಇವ್ರು 4 ಜನ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅವ್ರನ್ನ ನೋಡ್ಕೊಂಡು ಹೇಳ್ತಾರೆ ಇವ್ರ ಬಗ್ಗೆ ಕಂಪ್ಲೀಟ್ ಫೀಡ್ಬ್ಯಾಕ್ ನೆಗೆಟಿವ್ ಇದೆ ಅಂತ ಹೇಳ್ತಾಳೆ. ಹೌದಾ, ಫುಲ್ ನೆಗೆಟಿವ್ ಅಂತ ಹೇಳ್ತಾರೆ ಮಂಜಣ್ಣ. ಹೌದು ಅಂತ ಹೇಳ್ತಾರೆ. ನಂತರ ಅದೇ ಜಾಗಕ್ಕೆ ಅಲ್ಲಿ ಹನುಮಂತು ನಡ್ಕೊಂಡು ಬರ್ತಾರೆ ಬ್ರಷ್ ಹಿಡ್ಕೊಂಡು. ಆಗ ಮಂಜಣ್ಣ ಸಣ್ಣೆಯಿಂದ ಕೇಳ್ತಾರೆ, ಇವರೇನು ಟಾಪ್ 1 ಅಂತ ಕೇಳ್ತಾರೆ. ಆಗ ಸಣ್ಣೆಯಿಂದಲೇ ಚೈತ್ರ,
ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಹನುಮಂತು ಟಾಪ್ 1 ಆಗಿರ್ತಾರೆ ಅಂತ ಹೇಳಿ ಇಲ್ಲಿ ಚೈತ್ರ ಅವರು ಹಾಸ್ಪಿಟಲ್ಗೆ ಹೋದಂತ ವೇಳೆ ಅವರಿಗೆ ಸಿಕ್ಕಿರುವಂತ ಮಾಹಿತಿ ಇದು. ಯಾಕಂತಂದ್ರೆ ಅದ್ಭುತ ಗಾಯಕನಾಗಿರುವಂತ ಹನುಮಂತ ಲಮಾನಿ ಎಲ್ಲರ ಜೊತೆಯೂ ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ, ಮತ್ತೆ ಯಾರ ನಂಬಿಕೆಗೂ ಕೂಡ ದ್ರೋಹವನ್ನ ಮಾಡಿಲ್ಲ, ಮತ್ತೆ ಆಟಕ್ಕೂ ಕೂಡ ನ್ಯಾಯವನ್ನ ಒದಗಿಸ್ತಾರೆ, ಮತ್ತೆ ತಮ್ಮ ಕ್ಯಾಪ್ಟನ್ಸಿಯಲ್ಲಿಯೂ ಕೂಡ ಅವರು ಉತ್ತಮ ಕ್ಯಾಪ್ಟನ್ ಆಗಿನೂ ಕೂಡ ಇದ್ರು. ಜೊತೆಗೆ ಅವ್ರ ಬಗ್ಗೆ ಎರಡ ಒಳ್ಳೆ ಅಭಿಪ್ರಾಯ ಇರೋದು, ಅವರು ಮಾತನಾಡುವಂತ ಪ್ರತಿಯೊಂದು ಮಾತಿನಲ್ಲೂ ಕೂಡ ಮೆಚೂರಿಟಿ ಕೂಡ ಇರುತ್ತೆ, ತಾವು ತೆಗೆದುಕೊಳ್ಳುವಂತ ನಿರ್ಧಾರವೂ ಕೂಡ ಮೆಚೂರ್ಡ್ ಆಗೇ ಇರುತ್ತೆ. ಸೊ ಅಲ್ಲಿರುವಂತ ಸ್ಪರ್ಧಿಗಳು ಹನುಮಂತನನ್ನ ಫಾಲೋ ಮಾಡಿಬಿಟ್ರೆ ಸಾಕು, ಎಲ್ಲರೂ ಕೂಡ ಟಾಪ್ 1 ಆಗಿರ್ತಾರೆ. ಮತ್ತೆ ಈ ಬಾರಿಯ ಸೀಸನ್ ಫುಲ್ ಹೈಲೈಟಿವ್ ಆಗಿರುತ್ತೆ, ಮತ್ತೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ನೋಡಿ, ಆ ನಂತರ ಅಲ್ಲಿ ಧರ್ಮಂಗ್ ಹೇಳ್ತಾಳೆ ಅವಳು ಪಿಸು ಮಾತಿನಿಂದ, ನಂದು ನಿಮ್ದು ಮತ್ತೆ ಇವ್ರದೆಲ್ಲ ಫುಲ್ ಫ್ಲಾಫ್, ನಾವು ಮುಗಿತ್ ನಮ್ಮ ಕತೆ, ಏನೂ ಇಲ್ಲ ನಮ್ಮ ಬಗ್ಗೆ ಹೊರಗಡೆ ಅಭಿಪ್ರಾಯ ಅಂತ ಹೇಳಿ ಪಿಸು ಮಾತಿನಲ್ಲಿ ತಮ್ಮ ಬಗ್ಗೆ ಇರುವಂತಹ ಆ ನೆಗೆಟಿವ್ ಫೀಡ್ಬ್ಯಾಕ್ ಏನಿದೆಯಲ್ಲ ಅದನ್ನ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಆದ್ರೆ ಧನರಾಜಿಗೆ ಅವ್ರು ಹೇಳೋ ಮಾತು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಹೇಳಿದ್ರಿ ಅಂತ ಮುಂದೆ ಬರ್ತಾರೆ ಅವರು. ಆದ್ರೆ ಅವರು ಮೈಕಣ್ಣ ಅವರು ಮುಚ್ಕೊಂಡು ಮೈಕಣ್ಣ ಹೈಡ್ ಮಾಡ್ತಾ ಇದ್ರು, ಹೈಡ್ ಮಾಡಿ ಅವ್ರಿಗೆ ಹೇಳೋಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಬಿಗ್ ಬಾಸ್ ಎಚ್ಚೆತ್ತುಕೊಂಡು ಇನ್ನೂ ಬಿಟ್ರೆ ಇವ್ರು ಇನ್ನೂ ಮಾತಾಡ್ತಾರೆ ಅಂತ ಹೇಳಿ ಚೈತ್ರ ಪಿಸು ಮಾತಿನಿಂದ ಮಾತನಾಡುವಂತಿಲ್ಲ ಅಂತ ಹೇಳಿ ಅವರು ಗಟ್ಟಿ ಧ್ವನಿಯಿಂದ ವಾರ್ ಮಾಡ್ತಾರೆ. ಆಗ ಚೈತ್ರ ನಾವ್ ಅನ್ಕೊಂಡಿದ್ವಿ, ಚೈತ್ರ ಇಲ್ಲ ಬಿಗ್ ಬಾಸ್ ನಾ ಹೇಳೇ ಇಲ್ಲ ಅಂತ ಅಂತಾಳೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಏನ್ ಮಾಡ್ತೀರಾ ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ನೋಡಿ, ಇಷ್ಟು ವಿಚಾರಗಳಲ್ಲಿ ಇಲ್ಲಿ ಹನುಮಂತು ಟಾಪ್ 1 ಎಂಬುದು ಗೊತ್ತಾಯ್ತು. ಮತ್ತೆ ಯಾರು ಧರ್ಮ ಬಗ್ಗೆ ಹೇಳಿದ್ಲ ಅಥವಾ ವಿಕ್ರಮ್ ಬಗ್ಗೆ ಹೇಳಿದ್ರ, ಮತ್ತೆ ಇಲ್ಲಿ ಭವ್ಯನೂ ಇದ್ರು, ಭವ್ಯ ಬಗ್ಗೆ ಹೇಳಿದ್ರ ಗೊತ್ತಿಲ್ಲ ಯಾರ ಬಗ್ಗೆ ನೆಗೆಟಿವ್ ಇದೆ ಅನ್ನೋದನ್ನ, ಬಟ್ ಅವ್ರ ಬಗ್ಗೆ ಅಂತೂ ನೆಗೆಟಿವ್ ಇದೆ ಅಂತ ಹೇಳಿದ್ರು. ಮತ್ತೆ ಮಂಜಣ್ಣ ನನ್ನ ಬಗ್ಗೆ ಅಂತ ಕೇಳಿದಾಗ ನಮ್ದು ಅಷ್ಟೇ ಅಂದ್ರೆ ನೆಗೆಟಿವ್ ಇದೆ ಅನ್ನೋದನ್ನೇ ಅವರು ಪೋಟ್ರೆ ಮಾಡ್ತಾರೆ. ಇವರು ಹಾಸ್ಪಿಟಲ್ಗೆ ಹೋದಾದ್ಮೇಲೆ ಹುಷಾರಾದ್ನ, ಮನೆಗೆ ಬಂದ್ನ, ಮತ್ತೆ ಆಟ ಶುರು ಮಾಡ್ನ, ಇನ್ನು ಯಾವ ಆಂಗಲ್ ಅಲ್ಲಿ ನಾನು ಆಟವನ್ನ ಆಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಹೊರಗಡೆ ಬಿಗ್ ಬಾಸ್ ಮನೆಯ ಜನರ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಾವು ತಿಳಿದುಕೊಂಡಿದ್ದು ಅಲ್ಲದೆ ಮನೆಯ ಸ್ಪರ್ಧಿಗಳಿಗೂ ಕೂಡ ಹೇಳಿಕೊಂಡು ಮತ್ತೆ ಮುಜುಗರಕ್ಕೆ ಒಳಗಾಗಿದ್ದಾರೆ. ಈ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಮಾಡಿ ಮತ್ತೆ ಅವ್ರಿಗೆ ಬೈಬಹುದು ಅನ್ನೋದಿದೆ. ಯಾಕೆಂತಂದ್ರೆ ಈಗ ಶಿಶಿರ್ ವಿಚಾರವೇ ಈಗ ಮೇನ್ ಹೈಲೈಟ್ ಆಗಿರುವಂತದ್ದು. ನೀವು ಗಮನಿಸಿರ್ಬೋದು, 2ನೇ ಪ್ರೋಮೋದಲ್ಲಿ ಸುದೀಪ್ ಅವರು ಈ ಒಂದು ವಿಚಾರ ಅಂತಂದ್ರೆ ಶಿಶಿರ್ ಮತ್ತೆ ಚೈತ್ರ ನಡುವೆ ನಡೆದಂತ ಅಪನಂಬಿಕೆ ವಿಚಾರವನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಇಲ್ಲಿಯೂ ಕೂಡ ಅವರು ಸ್ಪರ್ಧಿಗಳಿಗೆ ಹೊರಗಿನ ವಿಚಾರವನ್ನ ಹೇಳ್ಕೊಂಡು ಇಲ್ಲಿ ಬಿಗ್ ಬಾಸ್ ಚೈತ್ರ ಮೇಲೆ ಇಟ್ಟಿರುವಂತ ನಂಬಿಕೆಗೂ ಕೂಡ ದ್ರೋಹ ಮಾಡಿದಾರಲ್ಲ, ಈ ನಂಬಿಕೆಗಳ ಸುತ್ತವೇ ಇವತ್ತಿನ ಕಿಚ್ಚನ ಪಂಚಾಯಿತಿ ನಡೀತಾ ಇದೆ. ಇಲ್ಲಿಯೂ ಕೂಡ ಈ ವಿಚಾರವನ್ನ ಇಟ್ಕೊಂಡು ಕೂಡ ಕಿಚ್ಚ ಸುದೀಪ್ ಅವರು ಅವ್ರನ್ನ ವಾರ್ನ್ ಮಾಡಬಹುದು, ಬೈಬಹುದು ಅನ್ನೋದಿದೆ. ಏನಾಗುತ್ತೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಚೈತ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಜೊತೆಗೆ ಈ ರೀತಿಯಾಗಿ ಅವರು ಸ್ಪರ್ಧಿಗಳಿಗೆ ಹೊರಗಡೆ ಈ ನಡೀತಾ ಇರುವಂತಹ ವಿಚಾರವನ್ನ ಲೀಕ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.